ಸ್ನೇಹಿತರೆ ನಮಸ್ಕಾರ. ಜಗಳೂರು ತಾಲೂಕು ಉಚ್ಚನಹಳ್ಳಿ ಗ್ರಾಮ. ಇಲ್ಲಿ ರೈತರು ಇದನ್ನು ಬೆಳೆದಿದ್ದಾರೆ, ಸಿಹಿ ಕುಂಬಳಕಾಯಿ ಬೆಳೆದಿದ್ದಾರೆ. ಇದು ಯಾವ ತರ ಬೆಳೆದಿದ್ದಾರೆ ಏನು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ. ಇಲ್ಲಿ ರೈತರು ಇದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಂತೀನಿ ಸ್ನೇಹಿತರೆ. ಅಣ್ಣರೇ ನಮಸ್ಕಾರ. ಆಯ್ತ್ರಿ ಸರ್. ಅಣ್ಣರೇ ನಿಮ್ಮ ಹೆಸರು? ನಾಗರಾಜ್. ಅಣ್ಣ ನಿಮ್ದು ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ. ಇದು ಯಾವ ತಾಲೂಕು, ಯಾವ ಜಿಲ್ಲೆ, ಯಾವ ಹೋಬಳಿ ಬರುತ್ತೆ? ಇದು ಉಚ್ಚಮನಹಳ್ಳಿ ಅಂತ. ಓಕೆ. ದಾವಣಗೆರೆ ಡಿಸ್ಟಿಕ್, ಜಗಳೂರು ತಾಲೂಕು, ದಾವಣಗೆರೆ ಡಿಸ್ಟಿಕ್. ಓಕೆ ಓಕೆ ಅಣ್ಣ, ಇದು ಎಷ್ಟು ಎಕರೆ ಪ್ಲಾಟ್? ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ ಇಲ್ಲಿ? ಇದು ಒಂದು 8 ಎಕರೆ ಬರ್ತತ್ರಿ ಸರ್. 8 ಎಕರೆ ಬರುತ್ತೆ. ಏನೇನ್ ಬೆಳಿತಾರಣ್ಣ ಇಲ್ಲಿ ಜಾಸ್ತಿ? ಇಲ್ಲಿ ಕಲ್ಲಂಗಡಿ, ಕುಂಬಳಕಾಯಿ ಅದೇ ಹಾಕಿರೋದ್ರಿ ಸರ್. ಓಕೆ ಅಣ್ಣ, ಈ ಕುಂಬಳಕಾಯಿ ಎಷ್ಟು ವರ್ಷದಿಂದ ಬೆಳಿತಿದ್ದೀರಾ? ಇವಾಗ ಒಂದು 4 ವರ್ಷ ಕೆಳಗೆ ಬೆಳಿತಾ ಇದ್ರಿ ಸರ್. ಓಕೆ ಅಣ್ಣ, ಇವತ್ತೇನ್ ನಿಮ್ ಪ್ರೆಸೆಂಟ್ ಹೊಲದಲ್ಲಿ ಕಾಣ್ತಾ ಇದೆ, ಟೋಟಲ್ ಎಷ್ಟು ಎಕರೆ ಕುಂಬಳಕಾಯಿ ಹಾಕಿದಿರಾ? ಇದು ಒಂದು 2.5 ಎಕರೆ ಬರ್ತತ್ರಿ ಸರ್. ಓಕೆ ಅಣ್ಣ, ನಿಮ್ ಹೊಲದಲ್ಲಿ ಇದು ಏನು ಕುಂಬಳಕಾಯಿ ಹಾಕಿದ್ರ, ಇದು ಯಾವ ತಳಿ ಅಣ್ಣ? ಇದು ಕಳಸ ಕಂಪ್ನಿ 1851. ಓಕೆ ಅಣ್ಣ, ಇದು ಎಷ್ಟು ದಿವಸದ ಬೆಳೆ ಅಂತ ಕಂಪ್ನಿಯವ್ರು ಹೇಳಿದಾರೆ? ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಹೇಳ್ರಿ, ಎಷ್ಟು ದಿವಸದ ಬೆಳೆ? ಇವತ್ತಿಗೆ ಹಾಕಿ 64 ದಿವಸ ಆಗೈತ್ರಿ ಸರ್. ಇನ್ನೊಂದು 10 ದಿನಲ್ಲಿ ಬರ್ಬೋದಂತ. ಕಟಿಂಗ್ 10 ದಿವಸದಲ್ಲಿ ಬರ್ಬೋದು. ಓಕೆ ಅಣ್ಣ, ಇದು ಇವತ್ತಿಗೆ ಪ್ರೆಸೆಂಟ್ ಎಷ್ಟು ದಿವಸ ಆಯ್ತು ಭೂಮಿಗೆ ಬೀಜ ಹಾಕ್ಬಿಟ್ಟು? ಬೀಜ ಹಾಕಿ 64 ದಿನ ಆಗೈತೆ ಪೂರ್ತಿ. 64 ದಿವಸ ಆಗೈತೆ. ಓಕೆ ಅಣ್ಣ, ನಾರ್ಮಲ್ ಆಗಿ ಸಾಲಿಂದ ಸಾಲಿಗೆ ಎಷ್ಟು ತಗೋಬೇಕು, ಅಂತರ ಎಷ್ಟು ತಗೊಂಡ್ರೆ ಒಳ್ಳೇದು? ಇದು ನಾವು 4.5 ಅಡಿ ಮಾಡಿದಿವ್ರಿ ಸರ್, ಸಾಲಿಂದ ಸಾಲಿಗೆ. 4.5 ಅಡಿ ಓಕೆನಾ? ಸ್ವಲ್ಪ ದೂರ ಇರ್ಬೇಕಾ ಹೆಂಗೆ? ಇಲ್ಲ, ಇನ್ನೊಂದು ಅರ್ಧ ಅಡಿ ದೂರ ಮಾಡಿದ್ರೆ ಚೆನ್ನಾಗಿ. ಈ ಬಳ್ಳಿಗೆ ಇನ್ನೂ ಸ್ವಲ್ಪ ದೂರ ಇದ್ರೆ ಚೆನ್ನಾಗಿ. 5 ಅಡಿಗೆ ಒಂದು ಬೆಡ್ ಇರ್ಬೇಕು, 5-5.5ವರೆಗೆ. ಓಕೆ. ಬೀಜದಿಂದ ಬೀಜಕ್ಕೆ ಎಷ್ಟು ದೂರ ಹಾಕಬೇಕು? ಅಲ್ಲಿಗೆ 3 ಅಡಿ ಬಿಟ್ಟು ಹಾಕಿದ್ವಿ. 3 ಅಡಿ ಬಿಟ್ಟು ನೀವು ಹಾಕಿದ್ರ? ಮಲ್ಚಿಂಗ್ ಮಾಡಿದ್ರಣ? ಮಲ್ಚಿಂಗ್ ಮಾಡಿದ್ರು. ಓಕೆ. ಇದು ನೀರೆಲ್ಲ ಇನ್ನರ್ ಲೈನ್ ಡ್ರಿಪ್ ಅಲ್ಲೇ ಕೊಡ್ತಾ ಇದೀರಾ? ಗೊಬ್ಬರ, ನೀರು ಎಲ್ಲ ಡ್ರಿಪ್ ನಲ್ಲೇ ಬಿಡ್ತಾ ಇದ್ವಿ. ಅಣ್ಣವ್ರ, ಈಗ ನಿಮ್ ಹೊಲ ಹಿಂಗ್ ಸುತ್ತಲ ತಿರುಗಿ ನೋಡಿದ್ರೆ ನಿಮಗೆ ಈ ಕುಂಬಳ ಬಳ್ಳಿ ಎಷ್ಟು ಆರೋಗ್ಯವಾಗಿದೆ ಅಂತ ಅನಿಸ್ತದೆ? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀರಿ ಸರ್. ಏನ್ ರೋಗ ಗೀಗ ಎಲ್ಲ ಏನಿಲ್ಲ? ಹೋಗಿಲ್ಲ. ಓಕೆ ಅಣ್ಣ, ಇದಕ್ಕೆ ಔಷಧಿ ಏನಾರು ಕೊಟ್ಟಿದ್ರ? ಔಷಧಿ 2 ತಡ ಹೊಡೆದಿವ್ರಿ. ರೋಗ ಏನಾರು ಬಂದಿತ್ತ? ಸುಮ್ಮನೆ ಜನರಲ್ ಆಗಿ ಹೊಡೆದಿದ್ದ? ಜನರಲ್ ಆಗ ಹೊಡೆದ್ವಿ. ಓಕೆ. ಗೊಬ್ಬರ ಏನ್ ಹಾಕಿದ್ರಣ್ಣ? ಎಷ್ಟು ಗೊಬ್ಬರ? ಒಂದು 3 ನಮೂನೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದ್ವಿ. ಓಕೆ ಅಣ್ಣ, ಆಯ್ತು. ನಿಮಗೆ ಒಂದ್ ಎಕರೆಗಾರ ಹೇಳ್ರಿ, ಒಂದ್ ಪಾಕೆಟ್ಗಾರ ಹೇಳ್ರಿ, ನಿಮ್ಗೆ ಇಳುವರಿ ಎಷ್ಟು ಬರ್ಬೇಕು, ಎಷ್ಟು ಬಂದ್ರೆ ರೈತರ ಲಾಭ ಅನ್ಸುತ್ತೆ? ಈಗ ಈ ಬೆಳೆ ಹೆಂಗ್ ಬರ್ತೈತೆ? ಈ ಬೆಳೆ ಪರವಲ್ರಿ ಸಾ, ಎಲ್ಲವೂ ಮಾಡಿದ್ಕು ಈ ತಡ 4-5 ಕೆಜಿ ಬಂದತೆ. ಓಕೆ ಅಣ್ಣ, ಈಗ ಕಾಯಿ ಇಲ್ಲಿ ನಿಮ್ ಮುಂದ್ ಕಾಣ್ತಾ ಇದೆ, ಇದೇ ಸೈಜ್ ಅಣ್ಣ ಕಾಯಿ? ಇದೇ ಸೈಜ್ 4-5 ಕೆಜಿ ಬರ್ಬೋದು ಅಂತ. ಓಕೆ. ಇನ್ನೊಂದು 10 ದಿವಸ ಕಟಿಂಗ್ ಆಗುತ್ತಲ್ಲ? 10 ದಿವಸ. ಎಷ್ಟು ಇಂಪ್ರೂವ್ಮೆಂಟ್ ಆಗ್ಬೋದು ಅಣ್ಣ? ಇದು ಗಿಡಕ್ಕೆ ಒಂದ್ 3-2 ಕಾಯಿ ಇದಾವ್ರಿ ಸರ್. ಒಂದ್ ಗಿಡಕ್ಕೆ? ಒಂದ್ ಗಿಡಕ್ಕೆ ಇಷ್ಟು ಬಂದ್ರೆ ಓಕೆನಾ? 2-3 ಕಾಯಿ ಬಂದ್ರೆ ಓಕೆ ಸರ್. ಓಕೆ ಅಣ್ಣ, ಇದು ಬಣ್ಣ ಯಾವ ತರ ಇರಬೇಕು? ಇದು ಕರೆಕ್ಟ್ ಆಯ್ತಾ? ಇದು ಬಣ್ಣ ಕರೆ ಕಲರ್ ಚೆನ್ನಾಗೈತ್ರಿ ಸರ್. ಇದು ಚೆನ್ನಾಗೈತಾ? ಓಕೆ. ಇನ್ನು 10 ದಿವಸ ಕಟಿಂಗ್ ಬರುತ್ತೆ. ಓಕೆ ಓಕೆ ಅಣ್ಣ, ಕಾಯಿ ಸೈಜ್ ಎಲ್ಲಾರು ಹೇಳ್ರಿ, ಹೆಂಗಾರು ಹೇಳ್ರಿ, ಇಳುವರಿ ಒಂದ್ ಎಕರೆಗೆ ಎಷ್ಟು ಬರ್ಬೇಕು? ನಿಮ್ಗೆ ರೈತರಿಗೆ ಎಷ್ಟು ಬಂದ್ರೆ ಲಾಭ ಅಂತ ಅನ್ಸುತ್ತೆ? ನಮ್ಮ ರೈತರಿಗೆ ಒಂದ್ ಎಕರೆಗೆ ಒಂದು 15-16 ಟನ್ ಅನ್ನ ಬರ್ಬೇಕು. ಓಕೆ. ಈ ಬೆಳವಣಿಗೆ ನೋಡ್ತಿದ್ರೆ, ಕಾಯಿ ನೋಡ್ತಾರೆ, ನಿಮ್ಗೆ ಅನಿಸ್ತಿದ್ಯಾ ಟಾರ್ಗೆಟ್ ರೀಚ್ ಆಗಲ್ಲ? ಚೆನ್ನಾಗಿ ಬರ್ತಾ ಇದೆ, ಸೈಜುನು ಬರ್ತಾ ಇದೆ. ಇನ್ನೊಂದು 10-12 ದಿವಸಕ್ಕೆ ಇನ್ನ ಸೈಜ್ ಬರ್ಬೋದ್ರಿ. ಓಕೆ ಅಣ್ಣ, ಮಾರ್ಕೆಟಿಂಗ್ ಏನ್ ಪ್ರಾಬ್ಲಮ್ ಇಲ್ವಾ ಕೊಂಡ್ಕೊಳ್ಳೋದು? ಮಾರ್ಕೆಟ್ ಪ್ರಾಬ್ಲಮ್ ಏನಿಲ್ರಿ ಸರ್, ಬಂದು ಹೋಗ್ತಾ ಇದಾರೆ. ಮಾಲ್ ಬಂದಿಲ್ಲ ಅಂತ ನೋಡ್ಕೊಂಡು ಹೋಗ್ತಾರೆ. ಓಕೆ. ಇಲ್ಲ ಸ್ಪಾಟ್ಗೆ ಬಂದು ನೋಡ್ಕೊಂಡು ಹೋಗ್ತಾರಾ? ಓಕೆ. ಕುಂಬಳ ಬಳ್ಳಿ ಒಂದ್ ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ ನೀವು ತಗೊಂಡಿರೋ ಅಂತರದ ನೋಡೋದಾದ್ರೆ? ನಾವು ಎಕರೆಗೆ ಇದು ಒಂದ್ 2.5 ಎಕರೆಗೆ ಒಂದು 18 ಪ್ಯಾಕೆಟ್ ಹಾಕಿದ್ವಿ ಸರ್. ಒಂದ್ ಪ್ಯಾಕೆಟ್ ಅಲ್ಲಿ ಎಷ್ಟು ಗ್ರಾಮ್ ಇರುತ್ತೆ? 50 ಗ್ರಾಮ್. 50 ಗ್ರಾಮ್. ಓಕೆ ಅಣ್ಣ, ಇದು ನೀವು ಅಂತರ ತಗೊಂಡಷ್ಟು ಬೀಜ ಕಮ್ಮಿ ಆಗುತ್ತೆ. ಈಗ ಇನ್ನೊಂದು ಹೊಲ ವಿಸಿಟ್ ಮಾಡಿದ್ದೆ, ಅವರು 6-7 ಅಡಿ ತಗೊಂಡ್ರೆ ಆ ಬೀಜ ಕಮ್ಮಿ ಹೋಗ್ತದೆ. ನೀವು ಹತ್ರ ತಗೊಂಡಿದ್ರೆ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಅಣ್ಣ, ಓವರ್ ಆಲ್ ಆಗಿ ನಿಮಗೆ ಕುಂಬಳ ಬೆಳೆಯೋದಕ್ಕೆ ಏನಕ್ಕೆ ಇಷ್ಟ, ಖರ್ಚು ಎಷ್ಟು ಬರುತ್ತೆ ಟೋಟಲ್ ಅಂತ ನಿಮ್ಗೆ ಅನ್ಸುತ್ತೆ? ಇದು ಖರ್ಚು ಎಕರೆಗೆ ಒಂದು 15-20 ಸಾವಿರ ಬರ್ಬೋದ್ರಿ. ಓಕೆ. ನಿಮ್ಗೆ ಯಾವ ತರ ಇಷ್ಟ ಈ ಬೆಳೆ? ಕುಂಬಳ ಬೆಳೆಯಕ್ಕೆ ಯಾಕೆ ಇಷ್ಟ ಪಡ್ತೀರಾ? ಅಂದ್ರೆ ಮಂಡ್ ಜಾತಿ ಅಂತಾನ, ರೋಗಗೆ ಬೀಳಲ್ಲ? ಇದು ಮಂಡ್ ಇದು ಮಂಡ್ ಜಾತಿ, ಯಾವ ಮಳೆ ಬಂದ್ರು ಏನಾಗಲ್ಲ, ಇದು ಆಗಲ್ಲ. ಅದಕ್ಕೋಸ್ಕರ ಚೆನ್ನಾಗಂತ. ಓಕೆ ಓಕೆ ಅಣ್ಣವ್ರ, ಇಲ್ಲಿವರೆಗೂ ನೀವು ಈ ಕುಂಬಳ ಬಳ್ಳಿನ ಯಾವ ತರ ಬೆಳಿತ್ರಿ ಏನು ಅಂತ ಹೇಳಿ ನಮ್ಗೆ ನೀವು ಏನು ನಿಮ್ಮ ಅನುಭವದಲ್ಲಿದೆ ಅದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ, ನಿಮ್ ಕುಂಬಳ ಬಳ್ಳಿ ಕಾಯಿ ಚೆನ್ನಾಗಿ ಇಳುವರಿ ಬಂದ್ಬಿಟ್ಟು ನಿಮ್ ರೈತರಿಗೆ ಒಳ್ಳೆ ಬೆಲೆ ಸಿಕ್ಕಿ ಒಳ್ಳೆ ಲಾಭ ಆಗ್ಲಿ ಅಂತ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ. ನಮಸ್ಕಾರ ಅಣ್ಣರೇ. ನಮಸ್ಕಾರ.